Hi students, very good morning. So previous ಕ್ಲಾಸಲ್ಲಿ ನಾವು ಜನರಲ್ ಎಂಟ್ರಿ ಟಾಪಿಕ್ ಪ್ರಾಬ್ಲಮ್ 12 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಬ್ಲಮಲ್ಲಿ ಅಪ್ ಟು 9 ಡೇಟ್ ನಂಬರ್ 9ವರೆಗೂ ಸಾಲ್ವ್ ಮಾಡಿದ್ವಿ. ರಿಮೈನಿಂಗ್ನ ಈ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಬಿಫೋರ್ ಕ್ಲಾಸ್ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಫಸ್ಟಿಂದ ನೋಡಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರೀವಿಯಸ್ ಇಯರ್ ನೋಡಿ ಅದೇ ರೀತಿ ಮತ್ತು ಕಂಟಿನ್ಯೂ ಮಾಡಿ. ಈ ಥರ ಮಾಡಿದಾಗ ಏನಾಗುತ್ತೆ, ಒಂದೇ ಪ್ರಾಬ್ಲಮ್ ಕಂಟಿನ್ಯೂಸ್ ಆಗಿ ಕೇಳಿದಾಗಿರುತ್ತೆ. ಅರ್ಥ ಆಗ್ತಿದೆಯಾ? ನಂಬರ್ 9ಇಂದ ಕಂಟಿನ್ಯೂ ಮಾಡೋಣ. ಅಪ್ ಟು 8ವರೆಗೂ ನಿಮ್ಗೇನಾಗಿದೆ, ಅಪ್ ಟು 9ವರೆಗೂ ಕ್ಲೋಸ್ ಆಗಿದೆ. ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, 1, 3, 5, ಡೇಟ್ ನಂಬರ್ 6, ಡೇಟ್ ನಂಬರ್ ಅಪ್ ಟು 9ವರೆಗೂ. ಡೇಟ್ ನಂಬರ್ 15ಇಂದ ಕಂಟಿನ್ಯೂ ಮಾಡೋಣ. ಡೇಟ್ ನಂಬರ್ 15. ಡೇಟ್ ನಂಬರ್ 15 ಏನು ಕೊಟ್ಟಿದ್ದಾರೆ, ರಿಟರ್ನ್ ಗೂಡ್ಸ್ ಟು ದರ್ಶನ್. ರಿಟರ್ನ್ ಗೂಡ್ಸ್ ಟು ದರ್ಶನ್ ₹1000 ಫಾರ್ ಡ್ಯಾಮೇಜ್. ₹1000 ಫಾರ್ ಡ್ಯಾಮೇಜ್ ಅಂತ ಕೊಟ್ಟಿದ್ದಾರೆ. ಸರಿ ಮಾಡಿ ದರ್ಶನ್ ಅನ್ನೋರು ಮಾಡಿದ್ದಾರೆ, ಗೂಡ್ಸ್ನ ರಿಟರ್ನ್ ಮಾಡಿದ್ದಾರೆ. ಏನಕ್ಕೋಸ್ಕರ, ಪರ್ಪಸ್ ಏನು, ಡ್ಯಾಮೇಜ್ ಆಗಿದೆ. ಸಮ್ ಗೂಡ್ಸ್ ಏನಾಗಿದೆ, ಡ್ಯಾಮೇಜ್ ಆಗಿರೋದಕ್ಕೆ ಕ್ಲೈಮ್ ಮಾಡ್ತಾರೆ. ಇಲ್ಲಿ ರಿಟರ್ನ್ ಕೊಟ್ಟಿದ್ದಾರೆ. ಬಟ್ ಪರ್ಚೇಸ್ ರಿಟರ್ನ ಸೇಲ್ಸ್ ರಿಟರ್ನ್ ಅಂತ ಕೊಟ್ಟಿಲ್ಲ ಅವರು. ನೋಡಿ ಎರಡೆರಡು ಕನ್ಸಿಡರ್ ಮಾಡ್ಕೋಬೇಕಂತ ಹೇಳಿನಲ್ವಾ. ರಿಟರ್ನ್ ಇದೆ, ದರ್ಶನ್ ಇದೆ. ಇದು ರಿಟರ್ನ್ ಕೊಟ್ಟಿದ್ದಾರೆ. ನೋಡಿ ರಿಟರ್ನ್ಸಲ್ಲಿ 2 ಬರುತ್ತೆ. ಒಂದು ಪರ್ಚೇಸ್ ರಿಟರ್ನ್, ಇನ್ನೊಂದು ಬಂದು ಸೇಲ್ಸ್ ರಿಟರ್ನ್. ರಿಟರ್ನ್ಸ್ ಎರಡು, ಒಂದು ಪರ್ಚೇಸ್ ರಿಟರ್ನ್, ಇನ್ನೊಂದು ಯಾವುದು, ಸೇಲ್ಸ್ ರಿಟರ್ನ್. ನೋಡಿ ಪರ್ಚೇಸ್ ಮತ್ತು ಸೇಲ್ಸ್ ಗೊತ್ತಲ್ಲ ನಿಮ್ಗೆ ಏನೊಂದು ಅಂತ. ನೋಡಿ ಪರ್ಚೇಸ್ ಅಂದರೆ ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ ಅಡದಾ. ನಮ್ಗೆ ಬೇಕಾಗಿರೋಂತಹ ಗೂಡ್ಸ್ನ ಏನು ಮಾಡ್ತೀವಿ, ಸಮ್ ಅದರ್ ಪರ್ಸನ್ ಹತ್ರ, ಮಿಸ್ಟರ್ ಎ ಅಂದ್ಕೊಳ್ಳಿ, ಏನಾದರೂ ಏನು ಮಾಡ್ಕೊಳ್ಳಿ, ನಾವು ಗೂಡ್ಸ್ನ ಪರ್ಚೇಸ್ ಮಾಡ್ತೀವಿ. ಗೂಡ್ಸ್ನ ರಾ ಮೆಟೀರಿಯಲ್ಸ್ ಅಂದ್ಕೊಳ್ಳಿ, ರಾ ಮೆಟೀರಿಯಲ್ಸ್ನ ಏನು ಮಾಡ್ತೀವಿ, ಪರ್ಸನ್ ಎ ಅನ್ನೋ ಹತ್ರ ಏನು ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ. ನಮ್ಗೆ ಏನು ಬರ್ತಾ ಇದೆ ಹೇಳಿ, ಗೂಡ್ಸ್ ಅನ್ನೋದು ಬಿಸ್ನೆಸ್ಗೆ ಬರ್ತಾ ಇದೆ. ಗೂಡ್ಸ್ ಏನಾಗ್ತದೆ, ಬರ್ತಾ ಇದೆ. ಏನಾಗುತ್ತೆ, ಔಟ್ಸೈಡ್ ಹೋಗುತ್ತೆ, ಕ್ಯಾಶ್ ಹೋಗುತ್ತೆ. ಪರ್ಚೇಸಲ್ಲಿ ಕ್ಯಾಶ್ ಹೋಗುತ್ತೆ, ಗೂಡ್ಸ್ ಏನಾಗುತ್ತೆ ಬಿಸ್ನೆಸ್ಗೆ ಬರುತ್ತೆ. ಇಲ್ಲೇನಾಗುತ್ತೆ, ಸೇಲ್ಸ್ ಅಂದ್ರೇನು, ನಾವು ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಿದ್ದೀವಿ. ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ಅದನ್ನು ಫಿನಿಶ್ಡ್ ಗೂಡ್ಸ್ ಮಾಡ್ತೀವಿ. ಕ್ಲಿಯರ್, ಏನು ಮಾಡ್ತೀವಿ, ಅದನ್ನು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅದನ್ನು ಫಿನಿಶ್ಡ್ ಗೂಡ್ಸ್. ಅದನ್ನೇನು ಮಾಡ್ತೀವಿ, ಪರ್ಸನ್ಗೆ ಏನು ಮಾಡ್ತೀವಿ, ಅದನ್ನು ಸೆಲ್ ಮಾಡ್ತೀವಿ. BRC, ಯಾರೋ ಒಬ್ಬ ಪರ್ಸನ್ಗೆ ಏನು ಮಾಡ್ತೀವಿ, ಗೂಡ್ಸ್ನ ಸೆಲ್ ಮಾಡ್ತೀವಿ. ಅದು ಸೇಲ್ಸ್ ಅಂದರೆ. ಪರ್ಚೇಸ್ ಅಂದರೆ ಸಂಬಂಧ ಪರ್ಸನ್ ನಾವು ಪರ್ಚೇಸ್ ಮಾಡ್ತೀವಿ ರಾ ಮೆಟೀರಿಯಲ್ಸ್ನ. ಸೇಲ್ ಅಂದರೆ ತೊಗೊಂಬಂದು ರಾ ಮೆಟೀರಿಯಲ್ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡಿ ಏನು ಮಾಡ್ತೀವಿ, ಸೇಲ್ ಮಾಡ್ತೀವಿ. ಪರ್ಚೇಸ್ ಮಾಡಿದಾಗ ಕಾನ್ಸೆಪ್ಟ್ ನೆನಪಲ್ಲಿ ಇಟ್ಕೊಳ್ಳಿ, ಪರ್ಚೇಸ್ ಮಾಡಿದಾಗ ಗೂಡ್ಸ್ ಇನ್ನಾಗುತ್ತೆ, ಕ್ಯಾಶ್ ಅನ್ನೋದು ಹೊರ್ಗಡೆ ಹೋಗುತ್ತೆ ಬಿಸ್ನೆಸ್ಸಿಂದ. ಅದೇ ಸೇಲ್ಸಲ್ಲಿ ಏನಾಗುತ್ತೆ ನೋಡಿ, ಗೂಡ್ಸ್ ಅನ್ನೋದು ಹೊರ್ಗಡೆ ಹೋಗ್ತಾ ಇದೆ, ಗೂಡ್ಸ್ ಅನ್ನೋದು ಫಿನಿಶ್ ಗೂಡ್ಸ್ ಬಿಸ್ನೆಸ್ಸಿಂದ ಆಚೆ ಹೋಗ್ತದೆ. ಕ್ಯಾಶ್ ಏನಾಗುತ್ತೆ ಇಲ್ಲಿ, ಬಿಸ್ನೆಸ್ಗೆ ಬರುತ್ತೆ. ಕ್ಯಾಶ್ ಏನಾಗುತ್ತೆ ಇಲ್ಲಿ, ಬಿಸ್ನೆಸ್ಗೆ ಬರುತ್ತೆ. ಸೇಲ್ಸಲ್ಲಿ ಕ್ಯಾಶ್ ಬರುತ್ತೆ, ಪರ್ಚೇಸಲ್ಲಿ ಕ್ಯಾಶ್ ಹೋಗುತ್ತೆ. ಇವಾಗ ಅರ್ಥ ಆಯ್ತಲ್ವಾ, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಪರ್ಚೇಸ್ ಸೇಲ್. ಪರ್ಚೇಸ್ ಅರ್ಥ ಆಯ್ತಲ್ವಾ. ನೋಡಿ ಪರ್ಚೇಸ್ ಅರ್ಥ ಆದರೆ, ಪರ್ಚೇಸ್ ರಿಟರ್ನ್ ಸಿಂಪಲ್. ನಾವೇನು ಮಾಡಿದ್ವಿ, ಸಮ್ ಗೂಡ್ಸ್ನ ಪರ್ಚೇಸ್ ಮಾಡಿದ್ವಿ ಮಿಸ್ಟರ್ ಎಯಿಂದ. ಸಮಥಿಂಗ್ ಗೂಡ್ಸ್ನ ಪರ್ಚೇಸ್ ಮಾಡಿದ್ವಿ, ಸ್ವಲ್ಪ ಡ್ಯಾಮೇಜ್ ಆಗಿದೆ. ಏನು ಮಾಡ್ತೀವಿ ನಾವು, ಡ್ಯಾಮೇಜ್ ಆಗಿರೋ ಗೂಡ್ಸ್ನ ಮಿಸ್ಟರ್ ಎಗೆ ಮತ್ತೆ ನಾವು ರಿಟರ್ನ್ ಮಾಡ್ತೀವಿ. ಅದು ಪರ್ಚೇಸ್ ರಿಟರ್ನ್. ಸೇಲ್ಸ್ ರಿಟರ್ನ್ ಅಂದರೆ ಸಮ್ ಗೂಡ್ಸ್ನ ನಾವು ಯಾರಿಗೋ ಸೇಲ್ ಮಾಡಿರ್ತೀವಿ, ಬಿ ಅನ್ನೋ ಪರ್ಸನ್ಗೆ. ಅಲ್ಲೇನೋ ಡ್ಯಾಮೇಜ್ ಆಗಿರುತ್ತೆ, ಅವರು ನಮಗೆ ಮತ್ತೆ ರಿಟರ್ನ್ ಮಾಡ್ತಾರೆ. ಅದು ಸೇಲ್ಸ್ ರಿಟರ್ನ್. ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ. ಓಕೆ, ಇಲ್ಲಿ ನೋಡಿ ಪ್ರಾಬ್ಲಮಲ್ಲಿ ರಿಟರ್ನ್ ಗೂಡ್ಸ್ ಟು ದರ್ಶನ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಯಾವ ರಿಟರ್ನ್ ಅಂತ ಮೆನ್ಷನ್ ಮಾಡಿಲ್ಲ ಅವರು. ಪರ್ಚೇಸ್ ರಿಟರ್ನ್ ಮತ್ತು ಸೇಲ್ಸ್ ರಿಟರ್ನ್. ಯಾವುದು ಅನ್ನೋದು ಮೆನ್ಷನ್ ಮಾಡಿಲ್ಲ ಇಲ್ಲಿ. ನಾವು ಯಾವ್ದಾರು ಫೈಂಡ್ ಔಟ್ ಮಾಡಿದ್ರೆ, ದರ್ಶನ್ ನೇಮ್ ಕೊಟ್ಟಿರಲ್ವಾ. ಮೇಲ್ಗಡೆ ನೋಡಿ ದರ್ಶನ್ ಅನ್ನೋರು ಎಲ್ಲಿ ಬಂದಿದ್ದಾರೆ ಅಂತ. ದರ್ಶನ್ ಎಲ್ಲಿ ಬಂದಿದ್ದಾನೆ, ಪರ್ಚೇಸಲ್ಲಿ ಬಂದಿದ್ದಾನೆ. ದರ್ಶನ್ ಅವನು ಎಲ್ಲಿ ಬಂದಿದ್ದಾನೆ, ಪರ್ಚೇಸಲ್ಲಿ. ಇದು ಯಾವ ರಿಟರ್ನ್, ಇದು ಪರ್ಚೇಸ್ ರಿಟರ್ನ್ ಅಂತ ಅರ್ಥ ಇದೆಯಾ. ಪರ್ಚೇಸ್ ರಿಟರ್ನ್ಸ್. ನಮಗೆ ಇಲ್ಲಿ ಎರಡು ಬಂತು ಈ ಟ್ರಾನ್ಸಾಕ್ಷನಲ್ಲಿ, ಒಂದು ಪರ್ಚೇಸ್ ರಿಟರ್ನ್, ಇನ್ನೊಂದು ಬಂದು ದರ್ಶನ್. ದರ್ಶನ್ ಯಾವುದು, ಪರ್ಸ್ನಲ್ ಅಕೌಂಟ್. ಪರ್ಚೇಸ್ ರಿಟರ್ನ್ ರಿಯಲ್ ಅಕೌಂಟ್. ಪರ್ಸ್ನಲ್ ಅಕೌಂಟ್ ರೂಲ್ ಏನು ಬರುತ್ತೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಡೆಬಿಟ್ ದ ರಿಸೀವರ್. ದರ್ಶನ್ ಇಲ್ಲಿ ಏನಿದೆ, ಡೆಬಿಟ್ ರಿಸೀವರ್ ಆಗ್ತಾನ, ಗೀವರ್ ಆಗ್ತಾನ, ಅಷ್ಟು ಮಾತ್ರ ನೋಡ್ಕೊಳ್ಳಿ. ಪರ್ಚೇಸ್ ರಿಟರ್ನ್ ಅಲ್ವಾ. ಪರ್ಚೇಸ್ ರಿಟರ್ನ್ ಅಂದರೆ ಬಿಸ್ನೆಸ್ಸಿಂದ ಅವನೇ ಹೋಗ್ತಿದ್ದಾರೆ, ಅರ್ಥ ಆಗ್ತಿದೆಯಾ. ಪರ್ಚೇಸ್ ಅಂದರೆ ಪರ್ಚೇಸ್ ರಿಟರ್ನ್
ಪರ್ಚೇಸ್ ರಿಟರ್ನ್. ಸೊ ನಮಗೆ ರಿಟರ್ನ್ ಮಾಡ್ತಾ ಇರೋದು ದರ್ಶನ್ ಅವನೇನು ಮಾಡ್ತಾನೆ, ನಮಗೆ ರಿಟರ್ನ್ ಮಾಡ್ತಾನೆ. ಸೊ ಅವನೇಂತಾನೆ ಗೀವರ್ ಆಗ್ತಾನೆ. ಸೊ ದರ್ಶನ್ ಏನಾಗುತ್ತೆ ಇಲ್ಲಿ ಗೀವರ್. ಸರಿ, ಇಲ್ಲಿ ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಿದೆ. ಪರ್ಚೇಸ್ ರಿಟರ್ನ್, ಪರ್ಚೇಸ್ ಅಂದಾಗ ನೋಡಿ ನಾವೇನು ಮಾಡ್ತೀವಿ, ಇದು ದರ್ಶನ್ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಪರ್ಸನ್ ದರ್ಶನ್ ಅಂದ್ಕೊಳ್ಳಿ. ದರ್ಶನಿಂದ ನಾವು ಸಮ್ ಗೂಡ್ಸ್ನ ಪರ್ಚೇಸ್ ಮಾಡಿದ್ವಿ. ದರ್ಶನಿಂದ ಸಮ್ ಗೂಡ್ಸ್ನ ಪರ್ಚೇಸ್ ಮಾಡಿದ್ವಿ. ಕ್ಲಿಯರ್? ಸೊ ಪರ್ಚೇಸ್ ಮಾಡಿದಾಗ ದರ್ಶನ್ ಏನಾಗ್ತಾನೆ, ಗೀವರ್ ಆಗ್ತಾನೆ. ನಾವೇನಾಗ್ತೀವಿ, ರಿಸೀವರ್ ಆಗ್ತೀವಿ. ಸೊ ಏನಾಗ್ತದೆ, ಡ್ಯಾಮೇಜ್ ಗೂಡ್ಸ್ನ ನಾವೇನು ಮಾಡ್ತಾ ಇದೀವಿ, ಬಿಸ್ನೆಸ್ಸಿಂದ ಮತ್ತೆ ದರ್ಶನ್ಗೆ ರಿಟರ್ನ್ ಕಳಿಸ್ತಾ ಇದ್ದೀವಿ. ಮತ್ತೆ ದರ್ಶನ್ಗೆ ಇಲ್ಲಿಂದ ದರ್ಶನ್ಗೆ ಕಳಿಸ್ತಾ ಇದ್ದೀವಿ. ಸೊ ಅವಾಗ ದರ್ಶನ್ ಏನಾಗ್ತಾನೆ, ರಿಸೀವರ್ ಆಗ್ತಾನೆ. ದರ್ಶನ್ ಏನಾಗ್ತಾನೆ, ರಿಸೀವರ್. ಸೊ ರಿಸೀವರ್ ಆದರೆ ಏನು ಮಾಡಬೇಕು, ದರ್ಶನ್ನ ಡೆಬಿಟ್ ಮಾಡಬೇಕು. ಪರ್ಚೇಸ್ ರಿಟರ್ನ್ ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಸೇಮ್ ಜನರಲ್ ಎಂಟ್ರಿ ಪಾಸ್ ಮಾಡಿ, ದರ್ಶನ್ ಅಕೌಂಟ್ ಡೇಟಾ ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಸೊ ಜನರಲ್ ಎಂಟ್ರಿ ಬರೆದಿದ್ದೀನಿ, ದರ್ಶನ್ ಅಕೌಂಟ್ ಡೇಟಾ ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಸೊ ವ್ಯಾಲ್ಯೂ ಏನಿದೆ 1000 ರೂಪೀಸ್, ಡೆಬಿಟ್ ಕಾಲಮಲ್ಲಿ 1000 ಮತ್ತು ಕ್ರೆಡಿಟ್ ಕಾಲಮಲ್ಲಿ 1000. ಇದು 2 ಅಂತ ಬರೋದು ಕ್ರೆಡಿಟ್. ಸೊ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್ ನೋಡಿ, 15 ಆಯಿತು. 18 ರಿಸೀವ್ಡ್ ಗೂಡ್ಸ್ ರಿಟರ್ನ್ ಬೈ ಸುದೀಪ್. ಇಲ್ಲಿ ರಿಟರ್ನ್ ಬಂದಿದೆ, ಬಟ್ ಇದು ಪರ್ಚೇಸ್ ರಿಟರ್ನ ಸೇಲ್ಸ್ ರಿಟರ್ನ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ನೇಮ್ ಏನು ಬಂದಿದೆ, ಸುದೀಪ್. ಸುದೀಪ್ ಎಲ್ಲಿ ಬಂದಿದ್ದಾನೆ, ಇಲ್ಲಿ ಬಂದಿದ್ದಾನೆ. ಸೊ ಸೋಲ್ಡ್ ಮೀನ್ಸ್ ಸೇಲ್ಸಲ್ಲಿ ಸುದೀಪ್ ಬಂದರೆ, ಸೊ ಇಲ್ಲಿ ಸುದೀಪ್ ಬಂದಿದೆ. ಸೊ ಮೀನ್ಸ್ ಇದು ಯಾವ ರಿಟರ್ನ್, ಇದು ಸೇಲ್ಸ್ ರಿಟರ್ನ್ ಆಗುತ್ತೆ. ಸೊ ಸುದೀಪ್ ಪರ್ಸ್ನಲ್ ಅಕೌಂಟ್, ಸೇಲ್ಸ್ ರಿಟರ್ನ್ ಆಗುತ್ತೆ ರಿಯಲ್ ಅಕೌಂಟ್. ಅರ್ಥ ಆಗ್ತಿದೆಯಾ? ಸೊ ಈಗ ಜನರಲ್ ಎಂಟ್ರಿ ಪಾಸ್ ನೋಡಿ. ಪರ್ಚೇಸ್ ರಿಟರ್ನ್ಗೆ ಸೇಲ್ಸ್ ರಿಟರ್ನ್ಗೆ ಆಪೋಸಿಟ್ ಇರುತ್ತೆ. ಸೊ ಅದು ಮಾತ್ರ ಕಾನ್ಸೆಪ್ಟ್ ನೋಡಿ ಇಟ್ಕೊಳ್ಳಿ. ಪರ್ಚೇಸ್ ರಿಟರ್ನ್ಗೆ ಮತ್ತು ಸೇಲ್ಸ್ ರಿಟರ್ನ್ಗೆ ಆಪೋಸಿಟ್. ಪರ್ಚೇಸ್ ರಿಟರ್ನ್ ಕ್ರೆಡಿಟ್ ಆಗುತ್ತೆ, ಅದೇ ಸೇಲ್ಸ್ ರಿಟರ್ನ್ ಬಂದಾಗ ಡೆಬಿಟ್ ಆಗುತ್ತೆ. ಸೊ ಸೇಮ್ ಕಾನ್ಸೆಪ್ಟ್, ಡೆಬಿಟ್. ಸೊ ಇಲ್ಲಿ ನೋಡ್ಕೊಳ್ಳಿ, ಸುದೀಪ್ ಅನ್ನೋದು ರಿಸೀವರ್ ಆಗ್ತಾನೆ, ಗೀವರ್ ಆಗ್ತಾನೆ ಅನ್ನೋದು. ಅರ್ಥ? ಸೊ ಇಲ್ಲಿ ಸುದೀಪ್ ಅನ್ನೋದು ಏನಾಗುತ್ತೆ, ಗೀವರ್ ಆಗ್ತಾನೆ. ಸೊ ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಡೇಟ್ ನಂಬರ್ 18 ಸುದೀಪ್ ಅಕೌಂಟ್ ಡೇಟಾ, ಸುದೀಪ್ ಅಕೌಂಟ್ ಡೇಟಾ ಟು ಸೇಲ್ಸ್ ರಿಟರ್ನ್ ಅಕೌಂಟ್. ಸುದೀಪ್ ಅಕೌಂಟ್ ಡೇಟಾ ಟು ಸೇಲ್ಸ್ ರಿಟರ್ನ್ ಅಕೌಂಟ್. ಸೊ ಇಲ್ಲಿ ನರೇಷನ್ ಬರ್ದಿಲ್ಲ, ಸೊ ನರೇಷನ್ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ 2000. ಸೊ ಆಲ್ರೆಡಿ ನೋಟ್ಸ್ ಕೊಟ್ಟಿದ್ದೀನಲ್ವಾ, ಸೊ ನರೇಷನ್ ಅಂತೆ. ಸೊ ನರೇಷನ್ ಒಂದು ಪೆಂಡಿಂಗ್ ಬಿಟ್ಟಿದ್ದೀನಿ. ನೆಕ್ಸ್ಟ್ ಡೇಟ್ ನಂಬರ್ 20. ಸೊ ಡೇಟ್ ನಂಬರ್ 20 ನೋಡಿ, ಬಾಟ್ ಫರ್ನಿಚರ್ ಫಾರ್ ಕ್ಯಾಶ್. ಬಾಟ್ ಮೀನ್ಸ್ ಪರ್ಚೇಸ್ ಅಂತ. ಸೊ ಏನಾಗ್ತದೆ, ಇಲ್ಲಿ ನಮ್ಮ ಆಫೀಸ್ಗೆ ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಏನನ್ನ ಕೊಡ್ತಾ ಇದ್ದೀವಿ, ಕ್ಯಾಶ್ನ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಎರಡು ಬಂತು, ಫರ್ನಿಚರು ಮತ್ತು ಕ್ಯಾಶ್. ಫರ್ನಿಚರ್ ಆ್ಯಂಡ್ ಕ್ಯಾಶ್. ಸೊ ಫರ್ನಿಚರ್, ಸೊ ಯಾವ ಅಕೌಂಟ್ ಬರುತ್ತೆ, ರಿಯಲ್ ಅಕೌಂಟ್. ಕ್ಯಾಶ್ ಯಾವುದು, ರಿಯಲ್ ಅಕೌಂಟ್. ಎರಡೂ ರಿಯಲ್ ಅಕೌಂಟ್ಸ್. ಸೊ ರಿಯಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ, ಸೊ ಡೆಬಿಟ್ ವಾಟ್ ಕಮ್ಸ್ ಇನ್ ಆ್ಯಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಲ್ವಾ. ಡೆಬಿಟ್ ವಾಟ್ ಕಮ್ಸ್ ಇನ್ ಆ್ಯಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಇಲ್ಲಿ ಏನು ಇನ್ ಆಗ್ತಾ ಇದೆ, ಏನು ಔಟ್ ಆಗ್ತಾ ಇದೆ. ಸೊ ಫರ್ನಿಚರ್ ಇನ್ ಆಗ್ತಾ ಇದೆ, ಕಾಮನ್ನಾಗಿ ಕ್ಯಾಶ್ ಹೋಗ್ತಾ ಇದೆ. ಬಿಕಾಸ್ ನಾವು ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಪರ್ಚೇಸ್ ಮಾಡಿದಾಗ ಫರ್ನಿಚರ್ ನಮ್ಮ ಬಿಸ್ನೆಸ್ಗೆ ಬರುತ್ತೆ. ಸೊ ಫರ್ನಿಚರ್ ಬರುತ್ತೆ, ಕ್ಯಾಶ್ ಏನಾಗುತ್ತೆ, ಔಟ್ ಆಗುತ್ತೆ. ಕ್ಲಿಯರ್? ಸೊ ಅವಾಗ ಎಂಟ್ರಿ ಏನು ಬರುತ್ತೆ, ಡೆಬಿಟ್ ದ ರಿಸೀವರ್. ಸೊ ಡೆಬಿಟ್ ದ ರಿಸೀವರ್ ಮೀನ್ಸ್, ಸೊ ನಮ್ಗೆ ಏನು ರಿಸೀವ್ ಆಗುತ್ತೋ ಅದನ್ನು ಡೆಬಿಟ್ ಮಾಡಿ, ಕ್ರೆಡಿಟ್ ದ ಗೀವರ್ ಮೀನ್ಸ್, ಸೊ ಏನು ಹೊರ್ಗಡೆ ಹೋಗುತ್ತೆ ಅದನ್ನು ಕ್ರೆಡಿಟ್ ಮಾಡಬೇಕು. ಅವಾಗ ಎಂಟ್ರಿ ಏನು ಬರುತ್ತೆ, ಫರ್ನಿಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸೊ ಫರ್ನಿಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ವ್ಯಾಲ್ಯೂ 10,000. ಡೆಬಿಟ್ ಕಾಲಮಲ್ಲಿ 10,000 ಮತ್ತು ಕ್ರೆಡಿಟ್ ಕಾಲಮಲ್ಲಿ 10,000. ನೀವು ಎಲ್ಲದಕ್ಕೂ ನರೇಷನ್ ಕಂಪಲ್ಸರಿ ಬರೀಬೇಕು. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸೊ ಸೇಮ್ ನರೇಷನ್ ಆಲ್ರೆಡಿ ನೋಟ್ಸ್ ಕೊಟ್ಟಿದ್ದೀನಲ್ವಾ, ಸೊ ಅದಕ್ಕೆ ನರೇಷನ್ ಬರ್ತಿಲ್ಲ. ಜಸ್ಟ್ ಜನರಲ್ ಎಂಟ್ರಿ ಮಾತ್ರ ನಾನು ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅರ್ಥಾಗಿದೆಯಾ? ಸೊ ನೆಕ್ಸ್ಟ್ 21 ಪೇಯ್ಡ್ ಟು ದರ್ಶನ್ 8,000 ಆನ್ ಅಕೌಂಟ್. ಪೇಯ್ಡ್ ಮೀನ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ. ಪೇಯ್ಡ್ ಮೀನ್ಸ್ ನಥಿಂಗ್ ಬಟ್ ಏನು ಪೇಯ್ಡು, ಕ್ಯಾಶ್ ಪೇಯ್ಡ್. ಪೇಯ್ಡ್ ಮೀನ್ಸ್ ಕ್ಯಾಶ್ ಪೇಯ್ಡ್. ಸೊ ಟು ದರ್ಶನ್, ಕ್ಯಾಶ್ ಪೇಯ್ಡ್ ಟು ದರ್ಶನ್. ಸೊ ಏನು ಮಾಡ್ತಾರೆ, ದರ್ಶನ್ ಒಂದು, ಕ್ಯಾಶ್ ಒಂದು, ಎರಡು ಅನ್ಲೈನ್ ಮಾಡಿದ್ದೀರಾ. ಸೊ ದರ್ಶನ್ ಒಂದು, ನೆಕ್ಸ್ಟ್ ಕ್ಯಾಶ್ ಒಂದು. ದರ್ಶನ್ ಯಾವ ಅಕೌಂಟ್ ಬರುತ್ತೆ, ಪರ್ಸ್ನಲ್ ಅಕೌಂಟ್. ಕ್ಯಾಶ್ ಬಂದು ರಿಯಲ್ ಅಕೌಂಟ್. ಸೊ ಪರ್ಸ್ನಲ್ ಅಕೌಂಟ್ ರೂಲ್ ಏನು, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಸೊ ಇಲ್ಲಿ ಡೆಬಿಟ್ ದ ರಿಸೀವರ್, ಇಲ್ಲಿ ದರ್ಶನ್ ಏನು ಮಾಡ್ಕೊತಾನೆ,
ಸೊ ಕ್ಯಾಶ್ನ ಕೊಡ್ತಾ ಇದ್ದಾನ, ತಗೊಳ್ತಾ ಇದ್ದಾನ? ಕ್ಯಾಶ್ ಪೇಯ್ಡ್ ಟು ದರ್ಶನ್. ಕ್ಯಾಶ್ ಪೇಯ್ಡ್ ಟು ದರ್ಶನ್ ಮೀನ್ಸ್ ದರ್ಶನ್ ಕ್ಯಾಶ್ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ ಅಂತ. ಸರಿಯಾಗಿದೆಯಾ? ಕ್ಯಾಶ್ ಪೇಯ್ಡ್ ಟು ದರ್ಶನ್ ಮೀನ್ಸ್ ದರ್ಶನ್ ಕ್ಯಾಶ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ. ಪರ್ಸ್ನಲ್ ಅಕೌಂಟ್ ಡೆಬಿಟ್ ದ ರಿಸೀವರ್. ಸೊ ಡೆಬಿಟ್ ದ ರಿಸೀವರ್. ಇಲ್ಲಿ ದರ್ಶನ್ ಏನಾಗ್ತಾನೆ? ರಿಸೀವರ್ ಆಗ್ತಾನೆ, ಗೀವರ್ ಆಗೋದಿಲ್ಲ. ಸೊ ದರ್ಶನ್ ರಿಸೀವ್ ಮಾಡ್ಕೊಳ್ತಾ ಇರೋದು ಅಮೌಂಟು. ಸೊ ರಿಸೀವ್ ಮಾಡಿಕೊಂಡ್ರೆ ದರ್ಶನ್ ಅಕೌಂಟ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಸೊ ಆಯಿತು, ದರ್ಶನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ರುಪೀಸ್ 8,000. ನೆಕ್ಸ್ಟ್ 127 ರಿಸೀವ್ಡ್ ಫ್ರಮ್ ಸುದೀಪ್ 15,000 ಆನ್ ಅಕೌಂಟ್. ರಿಸೀವ್ಡ್ ಫ್ರಮ್ ಸುದೀಪ್ 15,000 ಆನ್ ಅಕೌಂಟ್. ರಿಸೀವ್ಡ್ ಮೀನ್ಸ್ ಪೇಯ್ಡ್ ಮೀನ್ಸ್ ಏನು? ಕ್ಯಾಶ್ ಪೇಯ್ಡ್ ಅಂತ. ಸೊ ಇಲ್ಲಿ ಕ್ಯಾಶ್ನ ವರ್ಡಲ್ಲಿ ನೀವು ಅಸ್ಯೂಮ್ ಮಾಡ್ಕೋಬೇಕು. ಪೇಯ್ಡ್ ಮೀನ್ಸ್ ಕ್ಯಾಶ್ ಪೇಯ್ಡ್. ರಿಸೀವ್ಡ್ ಮೀನ್ಸ್ ಕ್ಯಾಶ್ ರಿಸೀವ್ಡ್. ರಿಸೀವ್ಡ್ ಮೀನ್ಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಸುದೀಪ್. ಟ್ರಾನ್ಸಾಕ್ಷನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಸುದೀಪ್. ಇಲ್ಲಿ ಕ್ಯಾಶ್ನ ವರ್ಡ್ ಇಲ್ಲ, ಬಟ್ ನೀವು ಅಸ್ಯೂಮ್ ಮಾಡ್ಕೋಬೇಕು. ರಿಸೀವ್ಡ್ ಮೀನ್ಸ್ ಕ್ಯಾಶ್ ರಿಸೀವ್ಡ್. ಅರ್ಥ ಆಗ್ತಿದೆಯಾ? ಕ್ಯಾಶ್ ರಿಸೀವ್ಡ್ ಫ್ರಮ್ ಸುದೀಪ್. ಇಲ್ಲೇನಾಗುತ್ತೆ? ಸುದೀಪ್ ರಿಸೀವರ್ ಆಗ್ತಾನ, ಗೀವರ್ ಆಗ್ತಾನ? ಗೀವರ್ ಅಲ್ವಾ? ಸೊ ಕ್ಯಾಶ್ ರಿಸೀವ್ಡ್ ಮೀನ್ಸ್ ಬಿಸ್ನೆಸ್ಗೆ ಕ್ಯಾಶ್ ಬರ್ತಾ ಇದೆ ಅಂತ. ಇಲ್ಲಿ ಬಿಸ್ನೆಸ್ಗೆ ಕ್ಯಾಶ್ ಬರ್ತಾ ಇದೆ. ಇಲ್ಲೇನಾಗುತ್ತೆ? ಬಿಸ್ನೆಸ್ಸಿಂದ ಕ್ಯಾಶ್ ಹೋಗ್ತಾ ಇದೆ. ಬಿಸ್ನೆಸ್ಸಿಂದ ದರ್ಶನ್ಗೆ ನಾವು ಕ್ಯಾಶ್ ಕೊಡ್ತಾ ಇದ್ದೀವಿ. ಇಲ್ಲೇನಾಗ್ತದೆ? ಸುದೀಪ್ ಅನ್ನೋನು ಬಿಸ್ನೆಸ್ಗೆ ಕ್ಯಾಶ್ ಕೊಡ್ತಾನೆ. ಕ್ಯಾಶ್ ರಿಸೀವ್ಡ್ ನೋಡಿ. ಕ್ಯಾಶ್ ಅಕೌಂಟ್, ಸುದೀಪ್ ಅಕೌಂಟ್. ಕ್ಯಾಶ್ ಬಂದು ರಿಯಲ್ ಅಕೌಂಟ್, ಸುದೀಪ್ ಬಂದು ಪರ್ಸ್ನಲ್ ಅಕೌಂಟ್. ಸೊ ಕ್ಯಾಶ್ ರಿಯಲ್ ಅಕೌಂಟ್ ರೂಲ್ ಏನಿದೆ? ರಿಯಲ್ ಅಕೌಂಟ್ ರೂಲ್ ಡೆಬಿಟ್ ವಾಟ್ ಕಮ್ಸ್ ಇನ್. ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಇಲ್ಲಿ ಏನಾಗ್ತದೆ? ಡೆಬಿಟ್ ಕ್ಯಾಶ್ ರಿಸೀವ್ಡ್. ಕ್ಯಾಶ್ ಏನಾಗ್ತದೆ? ರಿಸೀವ್ ಅಲ್ವಾ? ಸೊ ಡೆಬಿಟ್ ವಾಟ್ ಕಮ್ಸ್ ಇನ್. ನಮ್ಗೆ ಕ್ಯಾಶ್ ಬರ್ತಾ ಇದೆ. ಸೊ ಕ್ಯಾಶ್ನ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ಕ್ಯಾಶ್ನ ಡೆಬಿಟ್ ಮಾಡಬೇಕು. ಫ್ರಮ್ ಸುದೀಪ್. ಸುದೀಪ್ ಇಲ್ಲಿ ಕ್ಯಾಶ್ ಕೊಡ್ತಾ ಇದ್ದಾನೆ. ಸೊ ನೋಡಿ, ಈ ಟ್ರಾನ್ಸಾಕ್ಷನ್ಗೆ ಕಂಪೇರ್ ಮಾಡ್ಕೊಳ್ಳಿ. ಸೊ ಅರ್ಥ ಆಗಿಲ್ಲ ಅಂದರೆ ಸೊ ಈಸಿಯಾಗಿ ಅರ್ಥ ಆಗುತ್ತೆ. ಕ್ಯಾಶ್ ಪೇಯ್ಡ್ ಟು ದರ್ಶನ್. ಕ್ಯಾಶ್ ಪೇಯ್ಡ್ ಟು ದರ್ಶನ್. ಸೊ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಮೀನಿಂಗ್ ಏನು? ಸೊ ನಾವು ದರ್ಶನ್ಗೆ ಕ್ಯಾಶ್ನ ಪೇಯ್ಡ್ ಮಾಡ್ತಾ ಇದ್ದೀವಿ. ಬಿಸ್ನೆಸ್ಸಿಂದ ದರ್ಶನ್ಗೆ ಪೇ ಮಾಡ್ತಾ ಇದ್ದೀವಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಸುದೀಪ್ ಮೀನ್ಸ್ ಸುದೀಪಿಂದ ಕ್ಯಾಶ್ನ ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಎರಡಕ್ಕೂ ಇಂಟರ್ಚೇಂಜ್ ಅಷ್ಟೇ. ಸೊ ಅರ್ಥ ಆಗ್ತಿದೆಯಾ? ಸೊ ಜಾಯಿನ್ ಎಂಟ್ರಿ ಪಾಸ್ ಮಾಡಿ. ಕ್ಯಾಶ್ ಅಕೌಂಟ್ ಡೇಟಾ ಟು. ಸೊ ಕ್ಯಾಶ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಆಯಿತು. ಯಾಕೆ? ಸೊ ಕ್ಯಾಶ್ ಹೋಗ್ತಾ ಇದೆ. ಇಲ್ಲಿ ಡೆಬಿಟ್ ಆಗುತ್ತೆ ಕ್ಯಾಶ್. ಯಾಕೆ ಡೆಬಿಟ್ ಆಗುತ್ತೆ? ಕ್ಯಾಶ್ ರೂಲ್ ಏನು? ರಿಯಲ್ ಅಕೌಂಟ್. ಕ್ಯಾಶ್ ರಿಯಲ್ ಅಕೌಂಟ್. ಡೆಬಿಟ್ ದ ರಿಸೀವರ್. ನಮಗೆ ಕ್ಯಾಶ್ ರಿಸೀವ್ ಆಗ್ತದೆ. ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ಕ್ಯಾಶು ರಿಸೀವ್ ಆಗ್ತದೆ. ಸೊ ಏನಾಗುತ್ತೆ? ಕ್ಯಾಶ್ ಏನಾಗುತ್ತೆ? ನಮಗೆ ಡೆಬಿಟ್ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೇಟಾ ಟು ಸುದೀಪ್ ಅಕೌಂಟ್ 15,000. ಸೊ ಲಾಸ್ಟ್ ಒನ್ ಡೇಟ್ ನಂಬರ್ 31. ಸೊ ಏನಿದೆ ಇಲ್ಲಿ? ಪೇಯ್ಡ್ ಸ್ಯಾಲರಿ 5,000. ಪೇಯ್ಡ್ ಸ್ಯಾಲರಿ 5,000. ಪೇಯ್ಡ್ ಮೀನ್ಸ್ ಏನು ಪೇಯ್ಡ್? ಕ್ಯಾಶ್ ಪೇಯ್ಡ್. ನಥಿಂಗ್ ಬಟ್ ಪೇಯ್ಡ್ ಮೀನ್ಸ್ ನಥಿಂಗ್ ಬಟ್ ಕ್ಯಾಶ್ ಪೇಯ್ಡ್. ಜಸ್ಟ್ ಯು ಅಸ್ಯೂಮ್ ಮಾಡ್ಕೋಬೇಕು. ಪೇಯ್ಡ್ ರಿಸೀವ್ ಮೀನ್ಸ್ ಕ್ಯಾಶ್ ರಿಸೀವ್ಡ್. ಕ್ಯಾಶ್ ಪೇಯ್ಡ್ ಸ್ಯಾಲರಿ. ಸೊ ಏನು ಮಾಡ್ತಾ ಇದ್ದೀವಿ ನಾವು? ಈ ಸ್ಯಾಲ್ರಿ ಬಿಸ್ನೆಸ್ಸಿಂದ ಏನು ಮಾಡ್ತಾ ಇದ್ದೀವಿ? ಎಂಪ್ಲಾಯೀಸ್ಗೆ ಸ್ಯಾಲ್ರಿನ ಪೇ ಮಾಡ್ತಾ ಇದ್ದೀವಿ. ಎಷ್ಟು? 5,000 ಸ್ಯಾಲರಿನ ಪೇ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ 2 ಅಕೌಂಟ್ಸ್ ಬರುತ್ತೆ. ಒಂದು ಸ್ಯಾಲರಿ, ಇನ್ನೊಂದು ಬಂದು ಕ್ಯಾಶ್. ಸೊ ಸ್ಯಾಲ್ರಿ ಯಾವ ಅಕೌಂಟ್ಗೆ ಬರುತ್ತೆ? ನಾಮಿನಲ್ ಅಕೌಂಟ್ಗೆ. ಕ್ಯಾಶು ರಿಯಲ್ ಅಕೌಂಟ್ಗೆ. ಸೊ ನಾಮಿನಲ್ ಅಕೌಂಟ್ ರೂಲ್ ಏನು? ಸೊ ಪರ್ಸ್ನಲ್ ಅಂದಿನಿ. ಸೊ ಸ್ಯಾಲರೀಸ್. ನಾಮಿನಲ್ ಅಕೌಂಟ್ ರೂಲ್ ಏನು ಬರುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಲಾಸ್, ಕ್ರೆಡಿಟ್ ಆಲ್ ಇನ್ಕಮ್ ಗೇನ್ಸ್ ಬರುತ್ತಲ್ವಾ? ಸೊ ಕ್ಯಾಶ್, ಪರ್ಟಿಕ್ಯುಲರ್ ಕ್ಯಾಶ್ ಆಗಿದೆ ನೋಡಿ. ಸೊ ಕ್ಯಾಶ್ ಮೇಲೆ ಫೋಕಸ್ ಮಾಡಿ. ಸೊ ಕ್ಯಾಶ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಯಾಶ್ ಪೇಯ್ಡ್. ಸೊ ಮೀನ್ಸ್ ಬಿಸ್ನೆಸ್ಸಿಂದ ಕ್ಯಾಶ್ ಏನಾಗ್ತದೆ? ಹೋಗ್ತಾ ಇದೆ. ಸೊ ರಿಯಲ್ ಅಕೌಂಟ್ ಅಲ್ವಾ? ಸೊ ಕ್ಯಾಶ್ ಹೋದರೆ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಕ್ಯಾಶ್ ಹೋದರೆ ಏನಾಗುತ್ತೆ? ಔಟ್ಸೈಡ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ಜನರೇಟ್ ಏನು ಬರುತ್ತೆ? ಸ್ಯಾಲರೀಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸ್ಯಾಲರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ 5,000. ಸೊ ಪ್ರಾಬ್ಲಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಗ್ರ್ಯಾಂಡ್ ಟೋಟಲ್ 1,96,000. ಗ್ರ್ಯಾಂಡ್ ಟೋಟಲ್ 1,96,000. ನೋಡಿ, ನರೇಷನ್ ಬರೆಯೋದು ತುಂಬ ಈಸಿ. ಸೊ ನರೇಷನ್ ಕೆಲವರಿಗೆ ಯಾವ ರೀತಿ ಬರೀಬೇಕು ಗೊತ್ತಾಗಲ್ಲ. ಸೊ ಜಸ್ಟ್ ಬೀಯಿಂಗ್ ಅನ್ನೋ ವರ್ಡ್ ಸೇರ್ತೊಳ್ಳಿ. ಕ್ವಶನ್ ಏನಿದೆ ನಿಮಗೆ, ಕ್ವಶನ್ನೇ ರಿಪೀಟ್ ಮಾಡಿ ಅದೇ ನರೇಷನ್ ಆಗುತ್ತೆ. ಸೊ ಫಸ್ಟ್ ಅದರ ಪ್ರಾಕ್ಟೀಸ್ ಮಾಡಿ. ಬೇಕಾದ್ರೆ ಮತ್ತೆ ನಿಮ್ಮ ಸೆಂಟೆನ್ಸ್ ಪ್ರಕಾರ ಹೇಳ್ಕೊಡ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಬೀಯಿಂಗ್ ಅಂತ ಬರೀರಿ. ನೋಡಿ, ಫಾರ್ ಎಕ್ಸಾಂಪಲ್ 5th ಇದೆ ಅಲ್ವಾ? ಸೊ ಬೀಯಿಂಗ್, ಇಲ್ಲಿ 5th ಏನಿದೆ? ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. 5th ಏನಿದೆ? ನರೇಷನ್.
ಬೀಯಿಂಗ್ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಬೀಯಿಂಗ್ ಅನ್ನೋ ವರ್ಡ್ ಸೇರಿಸ್ಕೊಂಡು ಬೀಯಿಂಗ್ ಅನ್ನೋ ವರ್ಡ್ ಆ್ಯಡ್ ಮಾಡಿಕೊಂಡು ಸೊ ಕ್ವಶನ್ನೇ ರಿಪೀಟ್ ಮಾಡಿದ್ರೆ ಅದೇ ನರೇಷನ್ ಆಗುತ್ತೆ. ಸೊ ರಾಂಗ್ ಹೇಳಿದ್ದು ಕರೆಕ್ಟ್ ವೇ, ಅರ್ಥ ಆಗ್ತಿದೆಯಾ? ಸೊ ಬೀಯಿಂಗ್ ಅನ್ನೋ ವರ್ಡ್ ತೊಗೋಬೇಕು, ಕ್ವಶನ್ನೇ ರಿಪೀಟ್ ಮಾಡಿದ್ರೆ ನರೇಷನ್ ಬರುತ್ತೆ. ಸೊ ಈಗ ನಾವು ಸಾಲ್ವ್ ಮಾಡಿದ್ದೀವಿ, ಒಂದು ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ. ಸೊ ಕ್ವಶನ್ ಫಸ್ಟಿಂದ ನೋಡಿ. ಸೊ ಈ ವಿಡಿಯೋ ಏನು ಮಾಡ್ತೀರಾ, ಫಸ್ಟಿಂದ ಲಾಸ್ಟ್ ಕ್ಲಾಸ್ ವಿಡಿಯೋ ಇದೆಯಲ್ವಾ, ಅದನ್ನು ಮಿಂಗಲ್ ಮಾಡಿ ಸೊ ನೋಡಿ. ಸೊ ಫುಲ್ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಏನು ಮಾಡಿದ್ದೀವಿ ನಾವು ಸಾಲ್ವ್ ಮಾಡುವಾಗ ವಿತ್ ರೂಲ್ಸ್ ತೊಗೊಂಡು ಕ್ಲಿಯರ್, ಒಂದೊಂದಕ್ಕೂ ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಸೊ ರೂಲ್ಸ್ನ ಡಿವೈಡ್ ಮಾಡಿದ್ದೀವಿ. ಸೊ ಅದರ ರೂಲ್ ಏನು ಹೇಳುತ್ತೆ, ಸೊ ಅದರ ರೂಲ್ ಪ್ರಕಾರ ಏನು ಮಾಡಿದ್ವಿ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಕ್ಲಿಯರ್ ಅಪ್ ಟು ಪ್ರಾಬ್ಲಮ್. ಸೊ ಇದೇ ಪ್ರಾಬ್ಲಮ್ನ ವಿತೌಟ್ ರೂಲ್ಸ್ ನಿಮ್ಗೆ ಹೇಳಿನಲ್ವಾ. ಸೊ ರೂಲ್ಸಲ್ಲಿ ಒಂದು, ವಿತೌಟ್ ರೂಲ್ಸಲ್ಲಿ ಒಂದು, ಎರಡು ಸಾಲ್ವ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ವಿತೌಟ್ ರೂಲ್ಸ್ ಹೇಳ್ಕೊಡ್ತೀನಿ. ಕ್ಲಿಯರ್. ಸೊ ನೀವೇ ಕಂಪೇರ್ ಮಾಡ್ಕೊಳ್ಳಿ, ವಿತ್ ರೂಲ್ಸಲ್ಲಿ ಫಾಲೋ ಮಾಡಬೇಕಾ ಆರ್ ವಿತೌಟ್ ರೂಲ್ಸಲ್ಲಿ ಫಾಲೋ ಮಾಡಬೇಕಾ, ಅರ್ಥದೆಯಾ? ಸೊ ತುಂಬ ಈಸಿಯಾಗಿ ವಿತೌಟ್ ರೂಲ್ಸ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ, ಇನ್ನೂ ನಿಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರೋದ್ರಿಂದ ವಿತ್ ರೂಲ್ಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ತುಂಬ ಈಸಿ, ಕಷ್ಟ ಇರುತ್ತೆ. ಅದೇ ವಿತೌಟ್ ರೂಲ್ಸ್ ಆದಾಗ ತುಂಬ ಈಸಿ ಇರುತ್ತೆ, ಅರ್ಥ ಆಗ್ತಿದೆಯಾ? ಸೊ ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿತೌಟ್ ರೂಲ್ಸ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವಿತೌಟ್ ರೂಲ್ಸ್ನ ಡಿಸ್ಕಸ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಬಾಯ್.